ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇನಪ್ಪ ಇವಳು ಭದ್ರಾ ಪ್ರೌಢ ಶಾಲೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ನಾನು ಭದ್ರಾವತಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಇದು ನಾನು ಓದಿರೋ ಸ್ಕೂಲು. ಇಲ್ಲಿ ಒಂದು ವಿಶೇಷವಾದ ದಿನ ಇವತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ ನೋಡಿ, ಬೀಳ್ಕೊಡುಗೆ ಸಮಾರಂಭ. ನಮ್ಮ ನಾಗರಾಜ್ ಸರ್ ಅವರು CSN ಅಂತ ಅಂದ್ಬಿಟ್ಟು ಇವ್ರಿಗೆ ಶಾರ್ಟ್ ಫಾರ್ಮಲ್ಲಿ ಕರಿತಾ ಇದ್ದಿದ್ದು. ಇವರು ಈ ಸ್ಕೂಲಿನ HM. ಇವ್ರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಇರೋದರಿಂದ ಎಲ್ಲ ಫ್ರೆಂಡ್ಸು, ಆತ್ಮೀಯರು, ಗೆಳೆಯರು ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಕೂಡ ಬಂದಿದ್ದೀವಿ. ನಾವು ಈ ಶಾಲೆ ಬಿಟ್ಟು ಸುಮಾರು ವರ್ಷಗಳೇ ಆಗಿದೆ. ನಾವು 2003ರಲ್ಲಿ ಈ ಶಾಲೆ ಬಿಟ್ಟಿದ್ದು. 2003ರಲ್ಲಿ ಬಿಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ನಮಗೂ ಮತ್ತು ನಮ್ಮ ಸರ್ನ ಒಡನಾಟ ಅಷ್ಟೇ ಚೆನ್ನಾಗಿತ್ತು. ಪಕ್ಕದಲ್ಲಿರೋದಾರಲ್ಲ ಅವ್ರ ಮಿಸ್ಸಸ್ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಅವ್ರಿಗೆ ಸನ್ಮಾನ ಮಾಡೋದಕ್ಕೋಸ್ಕರ. ನಮಗಂತೂ ತುಂಬ ಖುಷಿ ಆಯಿತು ಎಲ್ಲನೂ ನೋಡಿ. ತುಂಬ ಓಲ್ಡ್ ಸ್ಟೂಡೆಂಟ್ಸು, ನಮ್ಮ ಜೂನಿಯರ್ಸು, ಸೀನಿಯರ್ಸು ಎಲ್ಲ ಬಂದಿದ್ದರು. ಇನ್ನು ಕೆಲವೊಬ್ಬರಂತೂ ಕನ್ನಡಿಯಕ್ಕೆ ಆಗ್ತಾಯಿರಲಿಲ್ಲ. ನಮ್ಮ ಜೂನಿಯರೆಲ್ಲ ನಮಗೆ ಸೀನಿಯರ್ಸ್ ಥರ ಕಾಣಿಸ್ತಾಯಿದ್ರು. ಸರ್ನ ಈ ರೀತಿ ನೋಡ್ತಾ ಇರೋದಕ್ಕೆ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರ್ ಮೇಲಂತೂ ತುಂಬ ಅಂದರೆ ತುಂಬ ಜನ ಅಭಿಮಾನ ಇಟ್ಕೊಂಡಿದ್ರು. ಊರಿನ ಜನರುಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸು ಎಲ್ಲರೂ ಕೂಡ ಬಂದಿದ್ದರು. ಈ ಥರ ಪ್ರೋಗ್ರಾಮ್ ನೋಡಿ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರು ಎಷ್ಟು 94ಇಂದ ಅವರೇ ಪ್ರಿನ್ಸಿಪಲ್ ಆಗಿದ್ದು HM. ಹಾಗಾಗಿ ಬೇರೆ ಯಾರೂ ಕೂಡ ಇರಲಿಲ್ವಲ್ಲ. ನಮ್ಗೆ ಇವಾಗ ಇದ್ದವರೆಲ್ಲ ಇಬ್ಬರೇ ಅಷ್ಟೇ ಸರ್ ಇವಾಗ ಹಳಬ್ರು ಇರೋದು. ಇನ್ನೆಲ್ಲರೂ ಕೂಡ ರಿಟೈರ್ಡಾಗಿ ಹೊರಟೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಮಾಸ್ಟ್ರು ತೀರೋದ್ರು. ಅದಂತೂ ತುಂಬ ಅಂದರೆ ತುಂಬ ಬೇಸರದ ಸಂಗತಿ. ಏನಿಲ್ಲ ಅಂದರೂ 1,500ಕ್ಕೂ ಎಷ್ಟು ಜನ ಕೂಡ ಇಲ್ಲಿ ಬಂದಿದ್ದರು. ಸರ್ಗೋಸ್ಕರನೇ ತುಂಬ ಅಂದರೆ ತುಂಬ ಅಭಿಮಾನ ಇಟ್ಕೊಂಡು ಬಂದಿದ್ವಿ. ನಾವೇನು ಗಿಫ್ಟ್ ಕೊಡೋದು ಅಂತ ಅಂದ್ಕೊಂಡೆ. ಆಮೇಲೆ ತಡಿ ಬೆಳ್ಳಿದು ಏನಾರ ಕೊಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರಿ, ಇದು ಬೆಳ್ಳಿ ಲಕ್ಷ್ಮಿ, ಇದೇ ಥರದ್ದೇ ಗಣಪತಿ. ಇದು ನಾವು ಪ್ಯಾಕ್ ಮಾಡಿ ಅಂದ್ವಾ, ಹಾಗಾಗಿ ಅವ್ರು ಪ್ಯಾಕ್ ಮಾಡಿಬಿಟ್ಟಿದ್ರು. ಫಸ್ಟ್ ಗಣಪತಿನ ಫೋಟೋ ತೊಗೊಳಕ್ಕಾಗಲಿಲ್ಲ. ಸೇಮ್ ಇದೇ ಥರದೇ ಗಣಪತಿ ಇರೋದು. ಇದು ಲಕ್ಷ್ಮಿ. ಈ ಥರ 2 ಗಿಫ್ಟನ್ನ ಸರಿ ಕೊಟ್ವಿ. ಗುರು ಕಾಣಿಕೆ ಏನಾದರೂ ಕೊಡಬೇಕಲ್ಲ, ಏನು ಕೊಡೋದು ಅಂದ್ಕೊಂಡು, ದುಡ್ಡೆಲ್ಲ ಕೊಟ್ಟರೆ ಚೆನ್ನಾಗಿರಲ್ಲ ಅಷ್ಟು ಅಂದ್ಕೊಂಡು ಬೆಳ್ಳಿದು ಏನಾರ ಕೊಡೋಣ ಅಂತ ಅಂದ್ಬಿಟ್ಟು ನಾವು 7 ಜನ ಫ್ರೆಂಡ್ಸ್ ಇದ್ವಿ. 7 ಜನ ಫ್ರೆಂಡ್ಸು ಕೂಡ ಸೇರಿಕೊಂಡು ಇದನ್ನು ಕೊಡೋಣ ಅಂತ ಅಂದ್ಬಿಟ್ವಿ. ನಮ್ಮ ಕೈಲಾದಷ್ಟು ಸಣ್ಣ ಕಾಣಿಕೆನ ಸರಿಗೆ ಗುರು ಕಾಣಿಕೆಯಾಗಿ ಕೊಟ್ವಿ. ನೋಡಿ, ಇವರೆಲ್ಲ ನಮ್ಮ ಫ್ರೆಂಡ್ಸು. ಅಲ್ಲೋಗಿ ಫೋಟೋ ತೊಗೊಂಡು ಸರಿಗೆ ಗುರು ಕಾಣಿಕೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬಂದ್ವಿ. ಇನ್ನೊಂದಿಬ್ಬರು ಮಿಸ್ ಆಗಿದ್ರು, ಅವ್ರು ಆಮೇಲೆ ಬರ್ತೀವಿ ಅಂತಂದರು. ಒಬ್ಬಳು ಫ್ರೆಂಡು ಲೇಟ್ ಆಗುತ್ತೆ ಅಂತ ಹೋಗೋಣ ಅಂತ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ತೊಗೊಂಡ್ವಿ. ಅವರಿಬ್ಬರು ಬಂದಾಗ ಮತ್ತೆ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. 1,500 ಜನಕ್ಕೂ ಹೆಚ್ಚು ಜನ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ವ್ಯವಸ್ಥೆ ಅಷ್ಟೇ ಚೆನ್ನಾಗಿ ಮಾಡಿದರು. ನೋಡಿ, ನಾವು ಓದಿದ ಶಾಲೆ ಹೆಂಗಿದೆ ಅಂತ ಅಂದ್ಬಿಟ್ಟು ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ನಮ್ಮ ಹಳೆ ದಿನಗಳೆಲ್ಲ ನೆನಪಾಗ್ತಾ ಹೋದ್ವಿ. ಅಪ್ಪ, 3 ವರ್ಷ ಹೆಂಗೆ ಕಳೆದ್ವಿ ಇಲ್ಲಿ ಅನ್ನಿಸ್ತಾ ಇತ್ತು. ಸಖತ್ ಇಷ್ಟ ಆಯಿತು. ನೋಡಿ, ಮತ್ತೆ ನನ್ನ ಫ್ರೆಂಡ್ಸ್ ಬಂದರು. ನೋಡಿ, ಇವರಿಬ್ಬರೇ ಮಿಸ್ ಆಗಿದ್ದವರು. ಇವರು ಸರ್ ಊಟ ಮಾಡಿರಲಿಲ್ಲ. ಊಟ ಮಾಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಕಾಯ್ತಾಯಿದ್ವಿ. ಆಂಟಿ ಕೂಡ ಬಂದರು. ಅವರಿಗೆ ನನ್ನ ಫ್ರೆಂಡು ಸನ್ಮಾನ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವ್ನು ಮಾಡ್ದೆ. ನೀವು ಮಾಡಿದರೆ ನಾನು ಮಾಡೋದು ಬೇಡವಾ ಅಂತ ಅಂದ್ಬಿಟ್ಟು ಮಾಡಿದೆ. ಹಾಗೆ ಸರ್ ಜೊತೆ ಫೋಟೋ ತೊಗೊಂಡ್ವಿ. ಸರ್ ಲಾಸ್ಟ್ ಇಯರ್ ಬ್ಯಾಚ್ ಸ್ಟೂಡೆಂಟ್ಸು. ಸರ್ ಹೆಸರು CSN ಅಂತ ಶಾರ್ಟ್ ಫಾರ್ಮು. ಹಾಗಾಗಿ CSN ಅಂತಲೇ ಕೇಕ್ ಮಾಡಿಸಿದ್ರು. ಅವ್ರ ಅಭಿಮಾನ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಫ್ಲವರ್ಸ್ದೆಲ್ಲ ಪಟಾಕಿ ಎಲ್ಲ ತೊಗೊಂಬಂದು ಹೊಡೆದ್ರು. ತುಂಬ ಖುಷಿ ಆಯಿತು ಅವರೆಲ್ಲ ಆ ಥರ ಮಾಡಿದ್ದು ನೋಡಿ. ಸರ್ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಇದು ಲಾಸ್ಟು. ಬೆಳಗ್ಗೆ 10:30 ಸ್ಟಾರ್ಟ್ ಆಗಿದ್ದು ಪ್ರೋಗ್ರಾಮು. ಇದು ಮುಗಿಯೋಷ್ಟೊತ್ತಿಗೆ 4 ಗಂಟೆ ಆಯಿತು. ಸರ್ 3:30ಗೆ ಸ್ಟಾರ್ಟ್ ಮಾಡಿದ್ರು. ಅವರು ಫಸ್ಟ್ ಇಲ್ಲಿ ಬಂದಿದ್ದು 1987 ಇಸ್ವಿಲಿ ಈ ಸ್ಕೂಲಿಗೆ ಬಂದು ಸೇರಿಕೊಂಡಿದ್ದಂತೆ. ನಾವಿನ್ನೂ ಹುಟ್ಟೇ ಇರಲಿಲ್ಲ ಈ ಸ್ಕೂಲಿಗೆ ಸರ್ ಬಂದಾಗ. 87ರಿಂದ ಇವರು 94ವರೆಗೂ ಕೂಡ ಇವರು ಇಲ್ಲಿ ಸಂಬಳ ಇಲ್ದಲೆ ಎಲ್ಲ ಮಾಸ್ಟರ್ಗಳು ಕೂಡ ದುಡ್ದಿದ್ದಾರಂತೆ. ಅದೆಲ್ಲ ಕೇಳಿ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವಾಗೆಲ್ಲ ಸರ್ ಎಷ್ಟು ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ ಅಂತ ಅಂದ್ಬಿಟ್ಟು, ಈ ಸ್ಕೂಲ್ಗೋಸ್ಕರ ಎಲ್ಲ ಖುಷಿಯಾಯಿತು. ಇವರು 84 ಮೇಲೆ ಪರ್ಮನೆಂಟಾಗಿ ಆಮೇಲೆ ಸಂಬಳ ಕೊಡೋಕ್ಕೆ ಬಂದಿದ್ದು. ಇಲ್ಲಿ ಬರ್ತಾಯಿದ್ದಾರೆ. ಇವರೇ ನೆಕ್ಸ್ಟು ಇವಾಗ ಈ ಸ್ಕೂಲಿಗೆ ಪ್ರಿನ್ಸಿಪಾಲು. ಇವರಿಬ್ಬರೇ ಹಳಬ್ರು ಅಂತ ಇರೋದು. ಇನ್ನೆಲ್ಲರೂ ಕೂಡ ಹೊಸಬ್ರು ಆಗಿರೋದ್ರಿಂದ ಅವ್ರು ಅಷ್ಟೊಂದು ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ. ಸರ್ ಭಾಷಣ ಅಂತ ಕೇಳಿ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ನಮ್ಗೆ ಅವಾಗ ಅನ್ನಿಸ್ತು. ಅವರೊಬ್ಬರೇ ಅಲ್ಲ, ಅವ್ರ ಫ್ಯಾಮಿಲಿನೂ ಕೂಡ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅಂತ ಹೇಳ್ತಾಯಿದ್ರು. ಅಷ್ಟು ವರ್ಷಗಳ ಕಾಲ ಸಂಬಳ ಇಲ್ದಲೇ ದುಡಿದಿರಲ್ಲ, ತುಂಬ ಅಂದರೆ ತುಂಬ ಗ್ರೇಟ್ ಅನ್ನಿಸ್ತಾಯಿದ್ರು ಸರ್ಗಳಂತೂ ನಮಗೆ. ನೋಡಿ, ಇಲ್ಲಿ ನಾವು ಆಟಾಡ್ತಾ ಇದ್ದಂಥ ಜಾಗ ಇದು. ಇಲ್ಲಿ ನಾವು ಕಂಬೈನ್ ಸ್ಟಡಿ ಮಾಡ್ತಾಯಿದ್ವಿ.
ಪಿ ಟಿ ಸರ್ ಪಿರಿಯಡ್ ಫ್ರೀ ಇದ್ದಾಗ ಇಲ್ಲಿ ನಮಗೆ ಆಟ ಆಡೋಕ್ಕೆ ಬಿಡ್ತಾಯಿದ್ರು 1 ಅವರ್ ತನಕ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಎಕ್ಸಾಮ್ ಟೈಮಲ್ಲಂತೂ ಇಲ್ಲಿ ಕೂತ್ಕೊಂಡು ಗ್ರೂಪ್ ಸ್ಟಡಿ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಇದೆಲ್ಲ ನೋಡಿಬಿಟ್ಟು. ಎಷ್ಟು ಚೇಂಜಸ್ ಆಗಿದೆ ಸ್ಕೂಲ್ ಅನಿಸ್ತು ನಮ್ಗೆ. ಇಲ್ಲೆಲ್ಲ ತೆಂಗಿನ ಮರಗಳಿದ್ವಿ, ಈ ತೆಂಗಿನ ಮರ ಎಲ್ಲ ಕಡಿದುಬಿಟ್ಟಿದ್ದಾರೆ. ನೋಡಿ ಮಕ್ಳುಗಳು ಹೂವಿನ ಹಾರ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತ ಸರ್ಗೆ ಕೊಟ್ಟಿದ್ದು ಹೂವಿನ ಹಾರ ಹಿಡ್ಕೊಂಡು ಅವರೇ ಆ ಥರ ಆಟಾಡ್ತಾಯಿದ್ರು. ಅದನ್ನ ನೋಡಿ ನಮಗೆ ತುಂಬ ಒಂಥರ ಸಿಲ್ಲಿ ಅನ್ನಿಸ್ತಾ ಇತ್ತು. ಮಕ್ಳುಗಳು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು, ನಾವು ಆ ಏಜಲ್ಲಿ ಹಂಗೆ ಮಾಡಿದ್ವೇನೋ ಅಂತ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನೋಡಂತೂ ತುಂಬ ಖುಷಿ ಆಯಿತು. ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಮಿಸ್ ಆದರು. ಅವರೆಲ್ಲ ಬಂದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಇನ್ನೂ ಅಂತ ಅನ್ನಿಸ್ತಾಯಿತ್ತು. ಅವರು ಈ ವಿಡಿಯೋ ನೋಡಿದಾಗ ಅವ್ರಿಗೆ ಅನಿಸುತ್ತೆ ನಾನು ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು. ಇದು ನಾವು ಓದಿದ್ದ ಶಾಲೆ, ಆವಾಗಲೇ ತೋರಿಸಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗಂತೂ ಫುಲ್ ಚೇಂಜಸ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಸ್ಕೂಲ್ ಓಪನ್ ಆದಾಗ ಗುಡಿಸ್ಲಂತೆ, ಮನೆ ಇರಲಿಲ್ಲ, ಏನೂ ಇಲ್ಲ. ಮನೆಯಿಂದ ಗೋಣಿ ಚೀಲ ತೊಗೊಂಡೋಗಿ ಕುತ್ಕೊಂಡು ಹಾಸ್ಕೊಂಡು ಕುತ್ಕೊಂಡು ಪಾಠ ಕೇಳ್ತಾ ಇದ್ರಂತೆ. ಇದು ಸ್ಕೂಲ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾಗ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಸಹಾಯ ಮಾಡಿದರು. ಅದ್ರಲ್ಲಿ ನಾವು ಕೂಡ ಮಾಡಿದ್ವಿ. ಸರ್ ನಮಗೆಲ್ಲ ಇನ್ವೈಟ್ ಮಾಡಿ ಮತ್ತೆ ನಮ್ಮ ಸ್ಕೂಲ್ ಡೇಸ್ನ ನೆನ್ಪು ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮಗಂತೂ ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟ್ ಪ್ರಿನ್ಸಿಪಲ್ ಆಗ್ತಾರೆ ಅಂದಮೇಲೆ ಅವ್ರಿಗೂ ಹೇಳಿದ್ವಿ ಸರ್, ನೆಕ್ಸ್ಟ್ ರಿಟೈರ್ಡ್ ಆದಾಗ ನೀವು ಸಂಡೇ ಇಟ್ಕೊಳ್ಳಿ ಸರ್, ನಾವು ಬರ್ತೀವಿ ಮತ್ತೆ ಕಣ್ ತುಂಬ್ಕೋತೀವಿ ಇದನ್ನೆಲ್ಲ ನೋಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದು ನೋಡಿ 97ಇಂದ 2021ವರೆಗೂ ಇದೆ. ಇನ್ನು ಮಿಕ್ಕಿದ್ದು ಯಾಕೋ ಹಾಕಿಲ್ಲ. ಎಷ್ಟು ರಿಸಲ್ಟ್ ಬಂದಿದೆ, ಹೈಯೆಸ್ಟ್ ಯಾರು ಅಂತ ಅಂದ್ಬಿಟ್ಟು ಆ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು. ಇದು ನಮ್ಮ ಭದ್ರಾ ಪ್ರೌಢಶಾಲೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಹೆಸರು ನೋಡ್ತಾ ಇದ್ದೀನಿ, ನಮಗೆ ಏನೋ ಒಂಥರ ಆನಂದ. ನಾವು ಈ ಪ್ರೋಗ್ರಾಮ್ಗೋಸ್ಕರನೇ ಬೆಂಗಳೂರಿಂದ ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ಬಂದಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಪ್ರೋಗ್ರಾಮ್ನ ನೋಡಿ.